ಎಲ್ಲರಿಗೂ ನಮಸ್ತೆ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿ 2026ರ ಜನವರಿ ತಿಂಗಳ ಭವಿಷ್ಯವನ್ನು ಹೇಳುತ್ತೇನೆ. ಪ್ರಮುಖ ಅಂಶಗಳು ನೋಡೋದಾದ್ರೆ, ಮೊದಲನೇದಾಗಿ ಗ್ರಹಗತಿಗಳ ಪ್ರಭಾವ ಏನೇನಾಗತ್ತೆ ಇವ್ರಿಗೆ ಅಂದ್ರೆ, ಜನವರಿ ತಿಂಗಳ ಆರಂಭದಲ್ಲಿ ನಿಮ್ಮ ರಾಶ್ಯಾಧಿಪತಿ ಮಂಗಳ 2ನೇ ಮನೆಯಲ್ಲಿರುತ್ತಾನೆ ಮತ್ತು ಜನವರಿ 16ರ ನಂತರ 3ನೇ ಮನೆಗೆ ಅಂದ್ರೆ ಉಚ್ಚ ಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಇದು ನಿಮಗೆ ಹೆಚ್ಚಿನ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡಲಿದೆ. ಆದರೆ ಶನಿ 5ನೇ ಮನೆಯಲ್ಲಿ ಮತ್ತು ರಾಹು 4ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಇನ್ ಡೀಟೇಲ್ಸ್ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದ್ರೆ, ಉದ್ಯೋಗಿಗಳಿಗೆ ಜನವರಿ 16ರ ನಂತರ ಮಂಗಳನ ಸಂಚಾರದಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಲಭಿಸಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಯಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಪ್ರಮೋಷನ್ಸ್ ಇವೆಲ್ಲ ಸಿಗತ್ತೆ. ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಸಹೋದ್ಯೋಗಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸುವುದು ಉತ್ತಮ. ವ್ಯಾಪಾರಸ್ಥರಿಗೆ ನೋಡೋದಾದ್ರೆ, ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಸೂಕ್ತವಾದ ಸಮಯ. ಹೂಡಿಕೆ ಮಾಡುವ ಮುನ್ನ ಒಂದು ಸ್ವಲ್ಪ ಎಚ್ಚರ ಇರಲಿ, ಆದರೆ ದೂರದೃಷ್ಟಿಯ ಯೋಜನೆ ಲಾಭದಾಯಕರವಾಗಿರಲಿದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ತಿಂಗಳ ಆರಂಭದಲ್ಲಿ ಖರ್ಚುಗಳು ಅಧಿಕವಾಗಿರಬಹುದು, ಆದರೆ ಗುರು ಮತ್ತು ಮಂಗಳನ ದೃಷ್ಟಿಯಿಂದಾಗಿ ಹಣದ ಹರಿವು ಸ್ಥಿರವಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಸ್ಥಿರಾಸ್ತಿಯಲ್ಲಿ ಹೂಡಿಕೆ ಮಾಡಲು ಈ ತಿಂಗಳು ಪೂರಕವಾಗಿದೆ. ಆದರೂ ಶನಿಯ ಪ್ರಭಾವದಿಂದಾಗಿ ಹಣದ ವ್ಯವಹಾರದಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು. ಕೌಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನು ಚೇಂಜಸ್ ಇರುತ್ತೋ ಅದರಲ್ಲಿ ರಾಹುವಿನ ಪ್ರಭಾವ ತುಂಬಾನೇ ಜಾಸ್ತಿ ಇರುತ್ತೆ. ರಾಹುವು 4ನೇ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಅಶಾಂತಿ ಇರಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿಯನ್ನು ವಹಿಸ್ಬೇಕಾಗತ್ತೆ. ತಾಳ್ಮೆಯಿಂದ ವರ್ತಿಸಿದರೆ ಸಮಸ್ಯೆಯು ಬಗೆಹರಿಯಬಹುದು. ನೀವು ಸ್ವಲ್ಪ ಇತ್ತೀಚೆಗೆ ಕೋಪ ಜಾಸ್ತಿ ಬರ್ತಾ ಇದೆ, ಅದನ್ನ ನೀವು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಬೇಕು. ಪ್ರೇಮ ವಿಚಾರ ನೋಡೋದಾದ್ರೆ, ಪ್ರೇಮಿಗಳಿಗೆ ಈ ತಿಂಗಳು ಮಿಶ್ರ ಫಲ ಇದೆ. ಸಣ್ಣ ವಿಷಯಗಳಿಗೆ ವಾದ ಮಾಡುವುದನ್ನು ತಪ್ಪಿಸಿ ವಿವಾಹ ಸಂಬಂಧಿ ಮಾತುಕತೆಗಳು ಜೂನ್ ನಂತರದ ಸಮಯದಲ್ಲಿ ನೀವು ಮಾತನಾಡಿದರೆ ನಿಮಗೆ ಶುಭ ಆಗತ್ತೆ. ಜನವರಿಯಲ್ಲಿ ಪ್ರಾಥಮಿಕವಾಗಿ ಚರ್ಚೆಗಳು ನಡೆಯಬಹುದು ಅಷ್ಟೇ, ಆದರೆ ಅದು ಸಂಬಂಧ ಪಕ್ಕ ಅನ್ನೋದು ಈ ತಿಂಗಳಲ್ಲಿ ಆಗುವುದಿಲ್ಲ. ಆರೋಗ್ಯದಲ್ಲಿ ನೋಡೋದಾದ್ರೆ, ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರುತ್ತದೆ. ರಕ್ತದ ಒತ್ತಡ ಅಥವಾ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗೆ ಏನಾದ್ರೂ ಬಂದ್ರೆ ಅದನ್ನ ನಿರ್ಲಕ್ಷಿಸಬೇಡಿ. ತಕ್ಷಣವೇ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ಜನವರಿ ತಿಂಗಳು ಚಳಿಗಾಲದ ಪ್ರಭಾವ ಶ್ವಾಸಕೋಶದ ಅಥವಾ ಎದೆ ಸಂಬಂಧಿತ ತೊಂದರೆಗಳು ಹೆಚ್ಚಾಗಿ ನಿಮಗೆ ಕಾಡುತ್ತೆ. ಸೊ ಯೋಗ, ಪ್ರಾಣಾಯಾಮ, ವಾಕಿಂಗ್ ಇದೆಲ್ಲ ಮಾಡಿದ್ರೆ ನೀವು ಆದಷ್ಟು ಸಮಸ್ಯೆಗಳಿಂದ ದೂರ ಇರ್ತೀರ. ಪ್ರಮುಖವಾಗಿ ನನಗೆ ಮುಖ್ಯ ಅಂಶಗಳು ಬೇಕು ಪಾಸಿಟಿವ್ ವೈಬ್ಸ್ ತಂದ್ಕೊಡಕ್ಕೆ ಅಂತಂದ್ರೆ, ನೀವು ಕೆಂಪು ಮತ್ತು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋದ್ರೆ ಆ ಕೆಲಸ ಸಕ್ಸಸ್ ಆಗತ್ತೆ. ಹಾಗೆ ಈ ತಿಂಗಳು ನಿಮಗೆ ಬಂದ್ಬಿಟ್ಟು 1, 8, 9 ಅದೃಷ್ಟ ನಂಬರ್. ಈ ಸಂಖ್ಯೆಯನ್ನು ನೀವು ಯಾವುದೇ ಒಂದು ಕೆಲಸಕ್ಕೆ ಉಪಯೋಗಿಸಿ ಅದು ನಿಮಗೆ ಪಾಸಿಟಿವ್ ವೈಬ್ಸ್ ನ ಕೊಡುತ್ತೆ. ಹಾಗೆ ನೆಗೆಟಿವ್ ಥಿಂಗ್ಸ್ ನ ಅವಾಯ್ಡ್ ಮಾಡಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಕೇಳಿದ್ರೆ, ಹೌದು, ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ ಪಠಿಸಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಇದು ನಿಮಗೆ ಅಡೆತಡೆಗಳಿಂದ ನಿವಾರಣೆ ಕೊಡುತ್ತೆ. ಹಾಗೆ ನೀವ್ ಯಾರಾದ್ರೂ ವೃಶ್ಚಿಕ ರಾಶಿ ಆದಲ್ಲಿ ನಿಮ್ಮ ಜನ್ಮ ಜಾತಕ ತಿಳಿಯುವುದಾದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ. ನಿಮ್ಮ ಹೆಸರು, ನೀವು ಹುಟ್ಟಿದ ಸ್ಥಳ, ಜನನ ಹಾಗೂ ಹುಟ್ಟಿದ ಸಮಯ ಇದೆಲ್ಲ ನೀವು ನನಗೆ ಕಮೆಂಟ್ ಮಾಡಿ. ರಾಶಿ ನಕ್ಷತ್ರ ಗೊತ್ತಿದ್ರೆ ತುಂಬಾನೇ ಒಳ್ಳೆಯದು. ಗೊತ್ತಿಲ್ಲದೆ ಇದ್ರೆ ಈ 4 ಅಂಶಗಳು, ನಿಮ್ಮ ಹೆಸರು, ಹುಟ್ಟಿದ ಸ್ಥಳ, ಜನನ ಆದ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್, ಇದಿಷ್ಟು ನನಗೆ ಕಾಮೆಂಟ್ ಮಾಡಿದ್ರೆ ನಿಮಗೆ ಸಪರೇಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮಗೆ ಯಾವ ತರ ಇದೆ ನಿಮ್ಮ ಲೈಫ್ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿ ಅವರ ಭವಿಷ್ಯ, ಜನವರಿ ತಿಂಗಳ ಭವಿಷ್ಯ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.